ಇನ್ನಷ್ಟು ವಿವರ ಬರ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಬಿಡುಗಡೆ ಆಗಿದೆ. HMPV ವೈರಸ್ ಆತಂಕ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗ್ತಾ ಇದೆ. ಈಗ ಗೈಡ್ಲೈನ್ಸ್ ಕೂಡ ಬಂದಿದೆ. ಮಕ್ಕಳು, ವಯಸ್ಕರು, ವೃದ್ಧರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಇದೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಆದಂಥ ಸುದ್ದಿ ಇದು. ಯಾಕೆಂದರೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ಆರೋಗ್ಯ ಇಲಾಖೆ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತಾ ಇದೆ. ಪ್ರಮುಖವಾಗಿ ಮಕ್ಕಳು, ವಯಸ್ಕರು ಏನೇನು ಮಾಡಬೇಕು ಅದರ ಸಂಪೂರ್ಣ ವಿವರಗಳು ನಿಧಾನವಾಗಿ ಲಭ್ಯವಾಗ್ತಾ ಇದೆ. ಈಗ ತಾನೇ ನಾವು ಅದನ್ನೇ ಮಾತಾಡ್ತಿದ್ವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬಿಡುಗಡೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ಸನ್ನು, ಬೇಸಿಕ್ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಸೀನುವಾಗ, ಕೆಮ್ಮುವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೀನುವಾಗ ಕರ್ಚೀಫ್ ಬಳಸಿ. ಮಗುವಿಗೆ HMPV ವೈರಸ್ ಬಂದಿರೋದು ನಿಜ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಬರ್ತಾ ಇದೆ. ಸ್ಯಾಂಪಲ್ ಬೇರೆ ಬೇರೆ ಕಡೆ ಕಳಿಸಿ ಪರೀಕ್ಷೆ ಮಾಡಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈಗ ಆರೋಗ್ಯ ಇಲಾಖೆ ತಿಳಿಸ್ತಾ ಇದೆ. ಈಗ ನಮಗೆ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಪ್ರಾಥಮಿಕ ಮಾಹಿತಿಯ ಲಭ್ಯತೆಯನ್ನು ನೋಡೋದಾದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಸಂಪೂರ್ಣ ವಿವರವನ್ನು ಈಗ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ಸೀನುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕರ್ಚೀಫನ್ನು ಕೊಟ್ಟು ಕಳಿಸಿ ಇಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಪದ್ಧತಿಯನ್ನು ಹೇಳ್ಕೊಡ್ಬೇಕು. ಜೊತೆಗೆ ಗುಂಪಾಗಿ ಸೇರೋದಿರ್ಬೋದು ಅಥವಾ ಶೀತ ಬಂದಂಥ ಸಂದರ್ಭದಲ್ಲಿ, ಕೆಮ್ಮಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಚಿಕಿತ್ಸೆಯನ್ನು ತತ್ಕ್ಷಣಕ್ಕೆ ತೆಗೆದುಕೊಳ್ಳುವಂಥ ಕ್ರಮ ಇರ್ಬೋದು. ಇದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಗೈಡ್ಲೈನ್ಸನ್ನು ಈಗ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ HMPVಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಈಗ ಬಿಡುಗಡೆ ಆಗಿದೆ. ವೆರಿ ಇಂಪಾರ್ಟೆಂಟ್ ಆದಂಥ ಸುದ್ದಿ, ತುಂಬ ಪ್ರಮುಖವಾದಂಥ ಸುದ್ದಿ. ಎಲ್ಲ ಪಾಲಕರು, ಪೋಷಕರು ಮತ್ತು ವಯೋವೃದ್ಧರು ಹಾಗೂ ಮನೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಕೂಡ ನೋಡಬೇಕಾದಂಥ ಸುದ್ದಿ. ಯಾಕಂದರೆ HMPV ವೈರಸ್ ಈಗಾಗಲೇ ಬೆಂಗಳೂರಿಗೆ ದಾಳಿ ಇಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಿಗಿ ಕ್ರಮವನ್ನು ಕೈಗೊಳ್ತಾ ಇದೆ. ಈಗ ಮೊದಲ ಹೆಜ್ಜೆಯಾಗಿ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಏನು ಮಾಡಬಾರ್ದು ಇದರ ಸಂಪೂರ್ಣ ವಿವರವನ್ನು ಈಗ ಆರೋಗ್ಯ ಇಲಾಖೆ ಪ್ರಕಟಣೆಯ ಮೂಲಕ ತಿಳಿಸ್ತಾ ಇದೆ. ಇದರ ವಿವರಗಳು ಇನ್ನಷ್ಟು ಲಭ್ಯವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣ ವಿವರಗಳು ಬರ್ತಾ ಇದೆ. ಈಗಾಗಲೇ ಚೀನಾದ ಮಹಾಮಾರಿ ಏನಾಗ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅತ್ತ ಕೋವಿಡ್ ದಾಳಿಯ ಬಳಿಕ ಸಂಪೂರ್ಣ ಜಗತ್ತೇ ಸ್ತಬ್ಧವಾಗಿತ್ತು. ಈಗ ಮತ್ತೊಂದು ವೈರಸ್ನ ಆತಂಕ ಎದುರಾಗ್ತಾ ಇದೆ. HMPV ವೈರಸ್ ಈಗ ಗಂಭೀರವಾಗಿದೆಯೋ ಗಂಭೀರವಾಗಿಲ್ವೋ ಇದ್ರ ಬಗ್ಗೆ ಆತಂಕ ಪಡಬೇಕೋ ಬೇಡವೋ ಸಂಪೂರ್ಣ ವಿವರಗಳಿಲ್ಲ. ಆದರೆ ಸದಕ್ಷಣಕ್ಕಿಂತೂ ಆತಂಕ ಇಲ್ಲ ಅಂತ ಹೇಳ್ತಾನೆ ಈಗ ಆರೋಗ್ಯ ಇಲಾಖೆ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇನ್ನು HMPV ವೈರಸ್ ಬಗ್ಗೆ ಹೇಳೋದಾದರೆ ಪ್ರಮುಖವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಜೊತೆಗೆ ವಯೋವೃದ್ಧರಲ್ಲೂ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ ಏನಿದೆ ಅಂಥ ಮಕ್ಕಳಲ್ಲಿ ಅಥವಾ ಅಂಥ ವಯೋವೃದ್ಧರಲ್ಲಿ ಈ ಒಂದು ಸಮಸ್ಯೆ ಅಥವಾ ಈ ವೈರಸ್ ಸಾಕಷ್ಟು ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಶೀತ, ಕೆಮ್ಮು, ಜ್ವರ, ನೆಗಡಿ ಈ ರೀತಿಯಾದಂಥ ರೋಗ ಲಕ್ಷಣಗಳು ಕೂಡ ಈ ವೈರಸ್ನಿಂದ ಉಂಟಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವಾಗಿ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ. ಸಂಪೂರ್ಣ ವಿವರಗಳನ್ನು, ಸೋಂಕಿನ ಅವಧಿ 3 ರಿಂದ 6 ದಿನಗಳವರೆಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದರ ವಿವರಗಳನ್ನು ನೋಡ್ತಾ ಇದ್ದಾರೆ. ಸೋಂಕು ಏನಿರುತ್ತೆ, ಹೇಗಿರುತ್ತೆ, ಅದರ ಲಕ್ಷಣ ಏನು, ಸೋಂಕಿಗೊಳಗಾದವರು 3 ರಿಂದ 6 ದಿನಗಳ ನಂತರ ಅದರ ಉಲ್ಬಣ ಆಗುತ್ತೆ. ಏಕಾಏಕಿ ಆಗಲ್ಲ. 3 ರಿಂದ 6 ದಿನಗಳ ಬಳಿಕ ಕೆಮ್ಮು, ಶೀತ, ಜ್ವರ, ನೆಗಡಿ ಅಥವಾ ಉಸಿರುಗಟ್ಟೋದು ಇದೆಲ್ಲವೂ ಕೂಡ 3 ರಿಂದ 6 ದಿನಗಳ ಬಳಿಕ ಆಗುತ್ತೆ. ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ವೈರಸ್ ದೇಹ ಹೊಕ್ಕಿದ ಮೇಲೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಮ್ಮೆ ಆ ವೈರಸ್ ಒಳಗೆ ಹೊಕ್ಕಿದ ಬಳಿಕ ಕೆಮ್ಮು, ಜ್ವರ, ಮೂಗು ಕಟ್ಟುವಿಕೆ ಇಂಥ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಉಸಿರಾಟದ ಸಮಸ್ಯೆ ಪ್ರಮುಖವಾಗಿ ವೈರಸ್ ದೇಹವನ್ನು ಹೊಕ್ಕಿ ಒಂದು 3-4 ದಿನಗಳ ಬಳಿಕ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮಕ್ಕಳು, ವೃದ್ಧರಿಗೆ ಬೇಗ HMPV ದಾಳಿ ಮಾಡುತ್ತೆ. ಮಕ್ಕಳು ಮತ್ತು ವೃದ್ಧರಿಗೆ ಮಾತ್ರ ಆಗುತ್ತೆ ಅಂತೇನಿಲ್ಲ. ಉಸಿರಾಟದ ಸಮಸ್ಯೆ ಇರ್ಬೋದು ಅಥವಾ ಇಮ್ಯುನಿಟಿ ಪ್ರಾಬ್ಲಮ್ ಯಾರ್ಯಾರಲ್ಲಿರುತ್ತೆ, ರೋಗ ನಿರೋಧಕ ಶಕ್ತಿ ಯಾರ್ಯಾರಲ್ಲಿ ಕಡಿಮೆ ಇರುತ್ತೆ ಅಂಥವರಲ್ಲೂ ಕೂಡ ಈ ಒಂದು ವೈರಸ್ನ ದಾಳಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಪರಿಣಾಮ ಕೂಡ ದೊಡ್ಡದಾಗಿರುತ್ತೆ. ಇನ್ನಷ್ಟು ವಿವರ ಬರ್ತಾ ಇರುತ್ತೆ. ಟಿಶ್ಯೂ ಪೇಪರ್, ಕರ್ಚೀಫ್ ಮರುಬಳಕೆ ಮಾಡಬಾರ್ದು. ಒಮ್ಮೆ ಟಿಶ್ಯೂ ಪೇಪರ್ ಇರ್ಬೋದು ಅಥವಾ ಕರ್ಚೀಫನ್ನು ಇರ್ಬೋದು, ಮತ್ತೆ ಅದನ್ನೇ ಬಳಸಬಾರ್ದು ಅಂತ ಆರೋಗ್ಯ ಪೀಡಿತರು ಸಂಪರ್ಕದಿಂದ ದೂರ ಇರಬೇಕು. ಇದೆಲ್ಲವೂ ಕೂಡ ಗೈಡ್ಲೈನ್ಸ್ಗಳು. ಟವಲ್ಗಳು, ಬಟ್ಟೆಗಳನ್ನು ಹಂಚಿಕೊಳ್ಳೋದನ್ನು ಬಿಟ್ಬಿಡಬೇಕು. ಯಾರು ಕೂಡ ಟವಲ್ಗಳನ್ನು, ಬಟ್ಟೆಗಳನ್ನು ಹಂಚ್ಕೋಬಾರ್ದು. ಕಣ್ಣು, ಮೂಗು ಮತ್ತು ಬಾಯಿ ಪದೇ ಮುಟ್ಟಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನು ಯಾರು ಕೂಡ ಮಾಡಬಾರ್ದು ಅನ್ನುವಂಥ ಮಾಹಿತಿ ಕೂಡ ಈಗ ನೀಡ್ತಾ ಇದ್ದಾರೆ. ಟಿಶ್ಯೂ ಪೇಪರ್, ಕರ್ಚೀಫ್ ಮರುಬಳಕೆ ಮಾಡಬಾರ್ದು. ಈ ಥರ ಗೈಡ್ಲೈನ್ಸ್ನ ವಿವರ ನಾವು ಹೇಳ್ತಾ ಇರುವಂಥದ್ದು ಈಗ ಆರೋಗ್ಯ ಇಲಾಖೆ ಪ್ರಕಟಣೆ ಮಾಡಿರುವಂಥ ಗೈಡ್ಲೈನ್ಸ್ನಲ್ಲಿ ಕೊಟ್ಟಿರುವಂಥ ವಿವರ. ಅನಾರೋಗ್ಯ ಪೀಡಿತರನ್ನು ಸ್ವಲ್ಪ ಸಂಪರ್ಕದಿಂದ ದೂರ ಇರೋದಕ್ಕೆ, ಹಾಗೆ ಟವಲ್ಗಳಿರ್ಬೋದು, ಬಟ್ಟೆಗಳನ್ನು ಹಂಚಿಕೊಳ್ಳೋದನ್ನು ಬಿಡಬೇಕು ಅನ್ನುವಂಥ ಸೂಚನೆ ಕೂಡ ನೀಡಲಾಗಿದೆ. ಕಣ್ಣು, ಮೂಗು ಮತ್ತು ಬಾಯಿ ಪದೇ ಮುಟ್ಟೋದು ಅಥವಾ ಮತ್ತೆ ಬಳಕೆ ಮಾಡೋದು ಈ ಥರದ್ದನ್ನು ಅನಗತ್ಯವಾಗಿ ಮಾಡಬಾರ್ದು ಅಂತ ಸೂಚನೆ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನೇಕರು ತೂಪ್ತಾ ಇರ್ತಾರೆ. ನಾವು ನೋಡ್ತಿರ್ತೀವಿ, ಅಲ್ಲೇ ಕಾರ್ ಪಾರ್ಕ್ ಮಾಡ್ತಿರ್ತಾರೆ, ಪಕ್ಕದಲ್ಲೇ ತೂಪ್ತಾ ಇರ್ತಾರೆ. ಅಂಥದ್ದನ್ನೆಲ್ಲೂ ಕೂಡ ಮಾಡಬಾರ್ದು. ಇದರಿಂದ
ರೋಗ ಅಥವಾ ವೈರಸ್ ಹೆಚ್ಚಾಗಿ ಹರಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈಗ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನು ಅಥವಾ ಪದೇ ಪದೇ ಅಲ್ಲಿ ಕೆಮ್ಮೋದನ್ನು, ಈ ಥರದ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಟಿಶ್ಯೂ ಪೇಪರ್ ಇರ್ಬೋದು, ಕರ್ಚೀಫ್ ಇರ್ಬೋದು, ಅದನ್ನು ಒಮ್ಮೆ ಯೂಸ್ ಮಾಡಿದಂಥ ಕರ್ಚೀಫನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು. ಅಂದರೆ ಇವತ್ತು ಒಂದಿನ ಆಫೀಸ್ಗೆ ಕರ್ಚೀಫ್ ತೊಗೊಂಡು ಹೋಗಿರ್ತಾರೆ ಅಥವಾ ಸ್ಕೂಲ್ಗೆ ಒಂದಿನ ಕರ್ಚೀಫ್ ತೊಗೊಂಡು ಹೋಗಿರ್ತಾರೆ, ನಾಳೆ ಅದೇ ಕರ್ಚೀಫನ್ನು ಮತ್ತೆ ಬಳಕೆ ಮಾಡ್ತಾರೆ. ಅಂತ ಮರುಬಳಕೆ ಮಾಡಬಾರ್ದು ಅನ್ನುವಂಥ ಮಾಹಿತಿಯನ್ನು ಈಗ ಆರೋಗ್ಯ ಇಲಾಖೆ ನೀಡ್ತಾ ಇದೆ. ಅದರ ಜೊತೆಗೆ ಅನೇಕರು ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ. ಅಂದರೆ ಅಣ್ಣತಮ್ಮಂದ್ರ ಬಟ್ಟೆ ಇರ್ಬೋದು ಅಥವಾ ಒಂದೇ ಬಟ್ಟೆನ ಬೇರೆ ಬೇರೆಯವರು ಯೂಸ್ ಮಾಡುವಂಥ ಅನೇಕ ಪದ್ಧತಿಗಳು ಕೂಡ ಇದೆ. ಹೀಗಾಗಿ ಅಂಥದ್ದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಗೈಡ್ಲೈನಲ್ಲೂ ಕೂಡ ನೀಡಲಾಗಿದೆ. ಟವೆಲ್ಗಳನ್ನು, ಬಟ್ಟೆಗಳನ್ನು ಮರುಬಳಕೆ ಪದೇ ಪದೇ ಮಾಡಬಾರ್ದು ಅನ್ನುವಂಥ ಸೂಚನೆ ಕೂಡ ಇದೆ. ಅನಾರೋಗ್ಯ ಪೀಡಿತರಿಂದ ಸಂಪರ್ಕದಿಂದ ದೂರ ಇರಬೇಕು, ಅವರಿಂದ ಸ್ವಲ್ಪ ಅಂತರ ಕಾಯ್ಕೊಳ್ಬೇಕು. ಇದರ ಅರ್ಥ ಅವರನ್ನು ಅಸ್ಪೃಶ್ಯರಂತೆ ನೋಡಬೇಕು ಅಂತಲ್ಲ, ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಈಗ ಆರೋಗ್ಯ ಇಲಾಖೆ ತನ್ನ ಗೈಡ್ಲೈನ್ಸ್ನಲ್ಲಿ ಪ್ರಕಟಣೆ ಮಾಡಿದೆ. ಒಟ್ಟಿನಲ್ಲಿ ಎಲ್ಲವೂ ಕೂಡ ನಿರೀಕ್ಷೆ ಆಯಿತು. ಈ ಒಂದು HMPV ವೈರಸ್ ಏನಿದೆ ಸಾಕಷ್ಟು ಆತಂಕ ಸೃಷ್ಟಿಸ್ತಾ ಇದೆ ಅನ್ನುವಂಥ ಸಹಜವಾದಂಥ ಮಾಹಿತಿ ಇತ್ತು. ಆದರೆ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಆರಂಭಿಕ ಹೆಜ್ಜೆಯಾಗಿ ಇನ್ನಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಸಂಪೂರ್ಣ ವಿವರಗಳನ್ನು, ಗೈಡ್ಲೈನ್ಸ್ಗಳನ್ನು ಈಗ ಆರೋಗ್ಯ ಇಲಾಖೆ ಪ್ರಕಟಣೆ ಮಾಡೋ ಮೂಲಕ ಒಂದು ಗಂಭೀರವಾದಂಥ ಹೆಜ್ಜೆಯನ್ನು ಇಟ್ಟಿದೆ. ರೈಟ್, ಬೆಂಗಳೂರಿನಲ್ಲೂ ಕೂಡ ಈ ಒಂದು ಸೋಂಕು ಪತ್ತೆಯಾಗಿದೆ, ಮಗುವಿನಲ್ಲೂ ಕೂಡ ಈ ಒಂದು ಸೋಂಕು ಪತ್ತೆಯಾಗಿದೆ. ಆ ಮಗುವಿನ ತಂದೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ದೂರವಾಣಿ ಮೂಲಕ. ಅವ್ರ ಜೊತೆಗೆ ಮಾತಾಡೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ಈ ಒಂದು ರೋಗ ಲಕ್ಷಣ ಹೇಗೆ ಗೊತ್ತಾಯ್ತು ಸರ್? ಏನಾಗಿತ್ತು? ತಾವೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಹೇಗೆ ಲಭ್ಯವಾಯಿತು? ಹಾಸ್ಪಿಟ್ಲಲ್ಲಿ ವರದಿ ಕೈ ಸೇರಿದ ಮೇಲೆ ಗೊತ್ತಾಯ್ತಾ ಹೇಗೆ? ಸರ್ ನಮಸ್ತೆ. ನಮಸ್ತೆ ಸರ್, ಇದು ಫಸ್ಟ್ ಆಫ್ ಆಲ್ ಮಗುಗೆ ಏನಾಯ್ತು, ಏನ್ ರಿಪೋರ್ಟ್ ಕೊಟ್ರು ಅಂತ ನೀವು ಒಂದ್ ಸ್ವಲ್ಪ ಪರೀಕ್ಷೆ ಮಾಡ್ಬೇಕಿಲ್ಲ ಹಾಸ್ಪಿಟಲ್ ಬಂದು. ಓಕೆನಾ? ಮಗು ಏನ್ ಪರ್ಪಸ್ ಅಡ್ಮಿಟ್ ಆಗಿದೆ, ರಿಪೋರ್ಟ್ ಅಲ್ಲಿ ಅವ್ರು ಅಡ್ಮಿಟ್ ಮಾಡಕ್ ಏನ್ ರೀಸನ್ ಕೊಟ್ಟಿದ್ದಾರೆ, ಏನ್ ಪರ್ಪಸ್ ಕರ್ಕೊಂಬಂದು ಅವ್ರು ಅಡ್ಮಿಟ್ ಮಾಡಿದ್ದಾರೆ, ಅವ್ರಿಗೇನ್ ನೆಗಡಿ ಇತ್ತಾ, ಕೆಮ್ಲು ಇತ್ತಾ, ಇದು HMPV ವೈರಸ್ ಅಂತ ಇದೆಲ್ಲ ಅದೇ ಇತ್ತಾ, ಫಸ್ಟ್ ಆಫ್ ಆಲ್ ಅದನ್ನ ಎಕ್ಸಾಮಿನ್ ಮಾಡ್ಬೇಕು ಸರ್ ನೀವು ಬಂದು. ಮಗು ಒಂದು ಬೆಡ್ ಮೇಲಿಂದ ಒಂದು ಅರೌಂಡ್ ಒಂದು 2.5-3 ಅಡಿ ಹೈಟ್ ಇಂದ ಬೆಡ್ ಮೇಲಿಂದ ಬಿದ್ದಿದ್ದು ನಾನು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ತಲೆಗೆ ಏನಾದ್ರು ಏನು ಬ್ಲಡ್ ಕ್ಲಾಟ್ ಏನಾದ್ರು ಆಗಿರ್ತಾ ಏನು ಅಂತ ಚೆಕ್ ಮಾಡ್ಸಕ್ ನಾನು ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿರೋದು. ಯಾಕಂದ್ರೆ 103, 104 ಹಂಗೆ ಫೀವರ್ ಹೋಗ್ತಾ ಇತ್ತು ಮಗುಗೆ. ಫೀಡಿಂಗ್ ಮಾಡಿದ್ರೆ ಫೀಡಿಂಗ್ ಕುಡಿತಾ ಇರಲಿಲ್ಲ. ಓಕೆನಾ? ಮಗು ಊಟ ತಿಂತಲ್ಲ, ಫೀಡಿಂಗ್ ಆಗ್ತಾ ಇಲ್ಲ ಅನ್ಬಿಟ್ಟು ಕರ್ಕೊಂಬಂದು ನಾನು ಅಡ್ಮಿಟ್ ಮಾಡಿದ್ದು. ಪ್ಲಸ್ 103, 104 ಫೀವರ್ ಇದೆಯಲ್ಲಪ್ಪ ಅಂತ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸರ್, ರೈಟ್, ನೀವು ಕರ್ಕೊಂಬಂದು ಕೇಳಿ ಒಂದು ನಿಮಿಷ. ಈಗ ಕರ್ಕೊಂಡು ಅಡ್ಮಿಟ್ ಮಾಡಿದ್ದೀರಾ, ಈಗ ವರದಿ ಕೂಡ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ HMPV ವೈರಸ್ನ ರೋಗ ಲಕ್ಷಣಗಳಿದೆ ಅಂತ. ದಟ್ ಡಸಂಟ್ ಮೀನ್ ಏನೋ ಒಂದು ಆಗುತ್ತೆ ಅಂತಲ್ಲ. ಬಟ್ ವೈದ್ಯರು ಏನು ಅಂತ ನಿಮಗೆ ಹೇಳಿದ್ದಾರೆ ಸರ್? ಒಂದು ನಿಮಿಷ ಸರ್. ಇವಾಗ ಏನೋ ಸ್ವ್ಯಾಬ್ ಟೆಸ್ಟ್ ಮಾಡಿದ್ರೆ ಒಪ್ಕೊಂತೀನಿ ನಾನು. ಹಾಸ್ಪಿಟ್ಲಿಗೆ ಹೋಗೋರು ಎಲ್ಲಾರು ನಾನು ಸ್ವ್ಯಾಬ್ ಟೆಸ್ಟ್ ಮಾಡ್ಸಕ್ಕಾಗುತ್ತೆ ಸರ್? 5,000 6,000 ಕೊಟ್ಟು ಎಲ್ಲಾರು ಸ್ವ್ಯಾಬ್ ಟೆಸ್ಟ್ ಮಾಡ್ತಾರ? ಅಲ್ಲ, ಇದಕ್ಕೆ ಸ್ವ್ಯಾಬ್ ಟೆಸ್ಟ್ ಮಾಡಬೇಕು ಅಥವಾ ಬೇರೆ ರೀತಿಯೂ ಅಲ್ಲಲ್ಲ, ಇದಕ್ಕೆ ಮಾಹಿತಿ ಇನ್ನಷ್ಟು ಬರಬೇಕಾಗಿದೆ. ಸ್ವ್ಯಾಬ್ ಮೂಲಕನೇ ಕಂಡುಹಿಡಿತೀವೋ ಅಥವಾ ಬೇರೆ ರೀತಿ ಇದಾದರೂ ಕಂಡುಹಿಡಿಬೋದು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಈಗ ಅವ್ರು ಹೇಳ್ತಾ ಇರುವಂಥದ್ದು ರಿಪೋರ್ಟ್ಸ್ ಅಂತೂ ಇದೆ ಸದ್ಯಕ್ಕೆ. ಅಲ್ಲ, ಒಂದ್ ಸೆಕೆಂಡ್ ನನ್ನ ಜೊತೆ ಮಕ್ಕಳು ಇನ್ನ ಸುಮಾರು ಮಕ್ಕಳು ICU ಅವ್ರ ಶಕ್ತಿ ಇರಲಿಲ್ಲ, ಅವ್ರಿಗೆ ಸ್ವ್ಯಾಬ್ ಟೆಸ್ಟ್ ಮಾಡ್ಸೋ ಶಕ್ತಿ ಇರಲಿಲ್ಲ. ಪಾಪ ಅವರು ಹಂಗೆ ICU ಹೋದ್ರು. ನಾನೇನೋ ಇರ್ಲಿ ಮಾಡ್ಲಿ ಬಿಡು, ಅವ್ರು ಏನೋ ಹೇಳ್ತಾರಲ್ಲ ಡಾಕ್ಟರ್, ಅವ್ರದ್ದು ಒಂದು ಇನ್ಸ್ಟ್ರಕ್ಷನ್ ನಾವು ಫಾಲೋ ಮಾಡ್ತಿದ್ದ. ನನ್ ತಪ್ಪಾಯ್ತು. ತಪ್ಪೇನಿಲ್ಲ ಸರ್, ನಿಮ್ಗೆ ಯಾರು ಇದು ಮಾಡ್ತಾ ಇಲ್ಲ. ಅಲ್ಲಲ್ಲ, ಒಂದ್ ಸೆಕೆಂಡ್ ಸರ್. ಯಾಕಂದ್ರೆ 8 ತಿಂಗಳಿಂದ ಅವ್ರ ತಾಯಿಯವ್ರು ಸಾಕಿರೋರ್ ಮಗು, ಅವ್ರಿಗೆ ಗೊತ್ತಾಗುತ್ತೆ ಏನಾನ ಆತರ ಲಕ್ಷಣಗಳು ಏನಾನ ಆತರ ಇತ್ತು ಅಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ನನ್ಗೆ ಇವ್ರಿಗೆ ಡಾಕ್ಟರ್ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ ತಾಯಿಯಾದವ್ರಿಗೆ. ಆತರ ಏನೂ ಇಲ್ಲ ಅಂತ ಫಸ್ಟ್ ಆಫ್ ಆಲ್. ಫುಲ್ ಆಟ ಆಡ್ಕೊಂಡು ಆಕ್ಟಿವ್ ಆಗ ಬೆಡ್ ಮೇಲೆ ನಾರ್ಮಲ್ ಆಗಿದ್ದಾನೆ. 2 ಟೈಮ್ ಊಟ ಮಾಡ್ತಾ ಇದ್ದಾನೆ, ನೀರ್ ಕುಡಿತಾ ಇದ್ದಾನೆ. ಸ್ಯಾಚುರೇಷನ್ ಲೆವೆಲ್ ವಿತೌಟ್ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕರೆಕ್ಟ್ ಆಗಿದೆ. ಅದೇನೋ ಗೊತ್ತಿಲ್ಲ ಸರ್. ಅದನ್ನು ಅದಕ್ಕೆ ನಾವೇ ಕ್ರಾಸ್ ವೆರಿಫಿಕೇಶನ್ ಮಾಡಕ್ ಬೇರೆ ಕಡೆ ಕೊಟ್ಟಿದ್ದೀನಿ. ಅದ್ರ ಮಾಹಿತಿ ಬಂದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಸರ್ ನಾನು ನಿಮಗೆ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ರೈಟ್, ಇದು ಮಗುವಿನ ತಂದೆ ಹೇಳ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ನಾವು ಅವರನ್ನು ಕರ್ಕೊಂಡು ಹೋಗಿದ್ವಿ ಅಷ್ಟೇ, ಆದರೆ ಏನಾಗಿದೆ ಇನ್ನಷ್ಟು ನೋಡಬೇಕು. ಸದ್ಯಕ್ಕೆ ನಾರ್ಮಲ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಇನ್ನಷ್ಟು ವಿವರಗಳನ್ನು ಬರಬೇಕಾಗಿದೆ. ಮಗುವಿನ ತಂದೆ ಹೇಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಇನ್ನಷ್ಟು ವಿವರಗಳನ್ನು ಕೂಡ ವೇಟ್ ಮಾಡ್ತೀವಿ. ಸದ್ಯಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಮಗುಗೆ ತುಂಬ ಜ್ವರ ಇತ್ತು, ಸುಮಾರು 104 ಡಿಗ್ರಿಯಷ್ಟು ಜ್ವರ ಇತ್ತು, ಊಟ ಮಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಫೀಡಿಂಗ್ ಇಲ್ಲುವಂಥ ಮಗು, ಅಂದರೆ 8 ತಿಂಗಳ ಮಗು ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಮಗುವಿಗೆ ಒಂದು ಸಮಸ್ಯೆ ಇತ್ತು. ಜೊತೆಗೆ ಇದೆಲ್ಲವೂ ಕೂಡ ಜ್ವರ ಎಲ್ಲ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣ ವಿವರವನ್ನು ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆಯೇ ವೈದ್ಯರು ಸೂಚನೆ ಮೇರೆಗೆ ನಾವು ಟೆಸ್ಟನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿವರ ಬರ್ತಾ ಇದೆ. ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಈಗ ಅವ್ರು ಹೇಳ್ತಿದ್ದಾರೆ.
ರೈಟ್, ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸಾಕಷ್ಟು ಬಿಗಿ ಕ್ರಮವನ್ನು ಕೈಗೊಂಡಿದೆ. ಬಿಗಿ ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ವಿವರವನ್ನು ನೀಡ್ತಾ ಇದೆ. ಯಾಕೆಂದರೆ ಏನು ಮಾಡಬೇಕು, ಯಾವ ಥರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಗೈಡ್ಲೈನ್ಸನ್ನ ನೀಡಲಾಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಬಿಗಿ ಕ್ರಮ ಆಗತ್ತಾ ನೋಡಬೇಕಾಗತ್ತೆ. ಈಗಾಗಲೇ ಗೈಡ್ಲೈನ್ಸ್ ಬಂದಿದೆ. ಗೈಡ್ಲೈನ್ಸ್ನಲ್ಲೂ ಕೂಡ ಏನೇನಿದೆ ಅದರ ವಿವರವನ್ನು ನಾವು ಈಗಾಗಲೇ ನಿಮಗೆ ತೋರಿಸಿದ್ವಿ.